ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಾವ್ಯ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಮಧು. ಸೊ ಇವತ್ತು ಭಾನುವಾರ, ನಮ್ಮ ಅಜ್ಜಿದು ತಿಂಗಳು ತಿಥಿ ಇದೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಸೇರಿದ್ದೀವಿ. ಸೊ ಏನೇನು ಅಡುಗೆ ಮಾಡಿದ್ದೀವಿ ಈ ಸ್ಪೆಷಲ್ಗೆ ಅಂತ ತೋರಿಸ್ತೀವಿ. ಬನ್ನಿ. ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಆಗಬೇಕು, ಇವಳಿಗೆ ಅಕ್ಕ ಆಗಬೇಕು. ನಮ್ಮ ಮನೇಲಿ ಫಂಕ್ಷನ್ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ. ನಾನ್ ವೆಜ್ ಮಾಡ್ತಾ ಇದ್ದೀವಿ. ಸೊ ಕುಕ್ಕಿಂಗ್ ನಡೀತಾ ಇದೆ. ಫುಲ್ ಮಾರ್ನಿಂಗಿಂದ ಫುಲ್ ಎಲ್ಲರೂ ಕುಕ್ಕಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್. ಮಟನ್ ಸಾಂಬಾರು. ಮೈ ಗಾಡ್, ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ಬರೀ ಮಟನ್ ಲವರ್ಸ್ ನೋಡಿ, ಬರೀ ಕೊಬ್ಬು. ಇದು ಚಿಕನ್ ಫ್ರೈ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ. ಮೊದಲು ಏನದು ಕೈ ಮೇಲೆ ಹಾಕೊಂಡಿರೋದು ಸ್ಟಿಕ್ಕರು? ಓ ಮೈ ಗಾಡ್, ಇದು ನಮ್ಮ ಮುತ್ತಿಗೆ ಮಗಳಿಗೆ ತಪಸ್ವಿ ಅಂತ ಒಬ್ಳು ಅವಳೆ. ಮದಕ್ಕ ಬಾರ್ಬಿ ತಗೋ ಅಂತ ಹಾಕ್ಬಿಟ್ಟು ಹೋಗಿದ್ದಾಳ ಅವಳು. ನೀನು ಆಡ್ತಾನೆ, ಚೈಲ್ಡ್ ಥರ ಆಡ್ತಾರು. ಇದು ಕಾಳು ಗೊಜ್ಜು ಮಾಡಿದ್ದಾರೆ. ಏನ್ ಆಡ್ತಿದ್ದೀರಾ? ಎಲ್ಲ ಇವತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮಂದು ತಿರುಗುತ್ತೈತಿ, ಎಲ್ಲ ಸೇರಿದ್ದೀವಿ. ಮಟನ್ ಚಿಕನ್ ಮಾಡ್ತಾ ಇದ್ದೀವಿ. ಪೂಜೆಗೆ ಹೋಗ್ಬೇಕು, ಈಗ ಹೊರಡ್ಬೇಕು. ಎಲ್ಲ ನಮ್ಮ ವೇಟಿಂಗ್ ಮಾಡ್ತಾ ಇದ್ದೀವಿ. ಮೊಮ್ಮಕ್ಕಳು ಮಕ್ಕಳು ಅಳಿಯಂದಿರು ಎಲ್ಲ ಬಂದಿದ್ದಾರೆ. ಮುದ್ದೆ ಮಾಡ್ತಾವ್ರೆ. ಏನ್ ಮಾಡ್ತಾರೆ? ಹಾಯ್ ಫ್ರೆಂಡ್ಸ್ ಅಂದ್ರೆ ಎಲ್ಲ. ಫ್ರೆಂಡ್ಸ್, ಎಲ್ಲ ಪ್ರಿಪ್ರೇಷನ್ ನಡೀತೈತೆ. ನಾವು ಇವಾಗ ಗುಂಡಿತ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಸೊ ಗುಂಡಿತ ಹೋದ್ಮೇಲೆ ಇವಾಗ ಗುಂಡಿತ ಹೋದ್ಮೇಲೆ ತೋರಿಸ್ತೀವಿ ನಾವು ಹೇಗೆಲ್ಲ ಪೂಜೆ ಮಾಡ್ತೀವಿ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅತ್ತೆದು ತಿಂಗಳು ತಿಥಿ ಇತ್ತು ಇವತ್ತು. ಅದಕ್ಕೋಸ್ಕರ ಮನೇಲಿ ಎಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಫೋಟೋ ಇಟ್ಟು ಫೋಟೋದ ಮುಂದೆ ಎಡೆ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ. ಮನೇಲಿ ಪೂಜೆ ಮಾಡಿ ಗುಂಡಿ ಹತ್ರ ಹೋಗ್ತೀವಿ. ಆಮೇಲೆ ಗುಂಡಿ ಹತ್ರ ಪೂಜೆ ಮಾಡ್ತೀವಿ. ಎಲ್ಲರೂ ಗುಂಡಿ ಹತ್ರ ಬಂದ್ವಿ. ಗುಂಡಿಗೆ ಹೂವು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಡೆಲ್ಲ ಇಟ್ಟು ಎಲ್ಲರೂ ಪೂಜೆ ಮಾಡಿದ್ವಿ. ಮತ್ತು ಎಲ್ಲ ಪ್ರಸಾದ ಎಲ್ಲ ಹಂಚಿದ್ವಿ. ಅಲ್ಲೆಲ್ಲ ಪ್ರಸಾದ ಎಲ್ಲ ತಿಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ನಮ್ಮ ಕಡೆ ಎಲ್ಲ ಮನೆಯಲ್ಲಿ ಫಸ್ಟು ಪೂಜೆ ಮಾಡ್ತೀವಿ. ಆಮೇಲೆ ಗುಂಡಿ ಹತ್ರ ಬಂದು ಗುಂಡಿಗೆಲ್ಲ ಅಲಂಕಾರ ಮಾಡಿ ಗುಂಡಿ ಹತ್ರ ಪೂಜೆ ಎಲ್ಲ ಮುಗಿಸ್ತೀವಿ. ಪೂಜೆ ಆದಮೇಲೆ ಪ್ರಸಾದ ಎಲ್ಲ ಹಂಚಿ ಆಮೇಲೆ ಮನೆ ಹತ್ರ ಹೋಗ್ತೀವಿ. ಮನೆಯಲ್ಲಿ ಹೋಗಿ ಆಮೇಲೆ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಮತ್ತೆ ಪೂಜೆ ಮಾಡಿ ಆಮೇಲೆ ಪೂಜೆ ಮುಗಿಸ್ತೀವಿ. ಮನೆಯಲ್ಲಿ ಚಾಕಟೆ ಬಾರಿಸಿ, ಶಂಕು ಊದಿಸಿ, ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ಗೋವಿಂದನಿಕ್ಕಿ ಪೂಜೆಯನ್ನು ಮುಗಿಸಿದ್ವಿ. ಸಂಬಂಧಿಕರು ಮತ್ತು ಅಕ್ಕಪಕ್ಕ ಜನಗಳಿಗೆಲ್ಲ ಹೇಳಿದ್ವಿ, ಬಂದಿದ್ದರು. ನಾವು ಸ್ವೀಟು ಮಾಡಿದ್ವಿ ಮತ್ತು ಖಾರನೂ ಮಾಡಿದ್ವಿ. ಎಲ್ಲರಿಗೂ ಊಟನ ಬಡಿಸಿದ್ವಿ. ಊಟ ಎಲ್ಲ ಮಾಡಾದ್ಮೇಲೆ ನಾವು ಊಟ ಮಾಡಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನೈಟು ಡಿನ್ನರ್ಗೆ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು.
ಯಾಕಂದರೆ ಮಧ್ಯಾಹ್ನ ಮುದ್ದೆ ಅನ್ನ ಎಲ್ಲರೂ ತಿಂದಿದ್ರಲ್ವ. ಸೊ ಚಿಕನ್ ಗ್ರೇವಿ ಇತ್ತು, ಮಟನ್ ಸಾಂಬಾರಿತ್ತು, ಅದಕ್ಕೆ ಚಪಾತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಕೂಡ ಹುಡುಗರೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಈಗ ಕಳೀತು. ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.